ಆಸೆಗೆ ಬಿದ್ದೇನೋ ನನ್ನ ತಮ್ಮನ ಜೀವನ ನಾನೇ ಹಾಳು ಮಾಡಿದೆ. ನಿನ್ನ ಜೀವನನ ಹಂಗಾಗಬಾರ್ದು. ಈಕಿನ ಜೊತೆ ಚಂದಂಗ ಜೀವನ ಮಾಡು. ಪಾಪದ ಕೆಲಸ ಮಾಡಿ ಇನ್ನೊಬ್ರ ಜೀವನ ಹಾಳು ಮಾಡೋದಕ್ಕಿಂತ ಪುಣ್ಯದ ಕೆಲಸ ಮಾಡಿ ನಮ್ಮ ಜೀವನದ ಹಾದಿ ಹುಡ್ಕೊಂಡ್ರಿ. ಹಾಂ, ನಿನಗೊಂದು ಹುಡುಗಿ ಸಿಕ್ಕಂಗ ನನ್ನ ತಮಗೆ ಒಬ್ಬಕ್ಕೆ ಒಳ್ಳೆ ಹುಡುಗಿ ಸಿಕ್ಲಂತಂದ್ರ ಅವನ ಜೀವನ ದಂಡೆಗೆ ಹಾಸ್ತೀನಿ. ಸಿಗ್ತಾಳ್ರಿ. ನಾವು ನೀವು ಮಾಡಿದ ಮೋಸಕ್ಕೆ ಅವನಿಗೆ ಒಳ್ಳೆ ಹುಡುಗಿ ಸಿಗಂಗಿಲ್ಲನ? ನಿನ್ನ ಮಾತಿನಂಗ ನನ್ನ ತಮ್ಮಗೇನ್ರ ಒಂದು ಒಳ್ಳೆ ಹುಡುಗಿ ಸಿಕ್ಲಂತಂದ್ರ ಭಾಳ ಚಲೋ ಆಗತ್ತ. ಅಂದಂಗ ರಾಧಾಗ ಬೆಟ್ಟಾಗಿರನಿ? ಮುಂದೆ ನಿಂತ ಮದುವೆ ಮಾಡಿಸಿದವ್ರು ನೀವು. ನಿಮಗೆ ಭೇಟಿಯಾಗಿ ರಾಧಾಗ ಭೇಟಿ ಆಗ್ಬೇಕಂತ ಮಾಡಿದ್ದೀವಿ. ಬೆಟ್ಟ ಆಗ್ರಿ, ಆಕೆಗೂ ಭಾಳ ಖುಷಿ ಆಗತ್ತ. ಅಂದಂಗ ನಿನ್ನ ಹೆಸರೇನುವಾ? ಅಶ್ವಿನಿ ರೀ. ಚಂದ ಐತವ ಹೆಸರ. ಹಾಂ, ಈಕಿನ ಕರ್ಕೊಂಡ ರಾಧಾಗ ಬೆಟ್ಟಾಗ. ಇದು ಇನ್ನೊಬ್ರಿಗೆ ಭೇಟಿ ಆಗೋದೈತಿ, ಹೋಗೋಣ. ನಾವು ಬರ್ತೀವ್ರಿ. ಏನಂತ ಬೇಡ್ಕೊಂಡಿದ್ದೀವ್ರಲ್ಲಿ? ಇಷ್ಟು ದಿನ ನಮಗ ನಿಮಗ ಹಿಡ್ದಂತ ಗ್ರಹಣ ಇನ್ಮುಂದ್ ಯಾವತ್ತೂ ಹಿಡಿಬಾರ್ದು ಅಂತ ಬೇಡ್ಕೊಂಡಿ. ಸೂರ್ಯ ಚಂದ್ರಗ ಬಿಡ್ಲಾರ ಗ್ರಹಣ ಇನ್ನು ನಮಗೆ ಬಿಟ್ಟಿತ್ತೇನ? ಅವೆಲ್ಲ ಇದ್ದಾಗ ಜೀವನದಾಗ ಸೋಲ ಗೆಲುವ ಎಲ್ಲ ಕಾಣ್ಬೋದು. ಜೀವನದಾಗ ಎಷ್ಟ ಸೋಲ್ ಬರ್ಲಿ ಅದನ್ನ ಸಹಿಸ್ಕೋತೇನೆ, ಆದ್ರ ನಿನ್ನ ಪ್ರೀತಿ ಸೋಲ್ಬಾರ್ದು. ರಾಧಾಕೃಷ್ಣನ ಪ್ರೀತಿನ ಇನ್ನ ತಕ್ಕ ಅಜರಾಮರವಾಗಿ ಉಳಿದೈತಂದ್ರ ನಿನ್ನ ಪ್ರೀತಿ ಸಂಬಂಧದೊಳಗೆ ಶಾಶ್ವತ ಉಳಿದಿಲ್ಲ ಅಂತೀಯನ? ಎಷ್ಟೋ ವರ್ಷ ನಿನ್ ಪ್ರೀತಿ ಕಳ್ಕೊಂಡ ಕಂಗಾಲಾಗಿ ಬದುಕೇನಿ, ಆದ್ರ ಇನ್ನು ಮುಂದ ಪ್ರತಿ ಕ್ಷಣ ಪ್ರತಿದಿನ ನಿನ್ ಜೊತೆಗೆ ಇರ್ತೇನೆ. ಬದುಕು ಮಾಡ್ಬೇಕಂತೇಳಿ ಭರವಸೆ ಇಟ್ಕೊಂಡು ಬದುಕಾಕತೀನಿ ನನ್ನ ಬಳಕ. ನನಗಾಗಿ ನೀನು ನಿನಗಾಗಿ ನಾನು ಬದುಕುದ್ರಾಗ ತಪ್ಪೇನಿಲ್ಲ. ಅಂದಾಗ ನನ್ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಅಪ್ಪಗೆ ಆಸ್ತಿ ಬರಕೊಟ್ಟಿರಿ, ಇನ್ನ ನಿಮ್ ಮಾತ್ ನಾ ಕೇಳೋದಿಲ್ಲನ? ಶ್ರೀರಾಮನ ಮಾತಿನ ಮ್ಯಾಗ ಸೀತಾ ಮಾತೆ ಎಷ್ಟು ಭರವಸೆ ಇಟ್ಟಿದ್ಲು, ಶ್ರೀಕೃಷ್ಣನ ಮಾತಿನ ಮ್ಯಾಗ ಆ ರಾಧಾ ಎಷ್ಟು ಭರವಸೆ ಇಟ್ಟಿದ್ಲು, ನೀನು ನನ್ನ ಮ್ಯಾಗ ಅಷ್ಟ ಭರವಸೆ ಇಡ್ಬೇಕು ನೋಡ. ಆ ಭರವಸೆ ಇಟ್ಕೊಂಡ ಬದುಕ್ಬೇಕು ನಾನು. ನಿನ್ ಮಾತು ಯಾವತ್ತೂ ಮೀರಲ್ಲ. ಭರವಸೆ ಇಟ್ಕೊಂಡ ಬದುಕಾಕತಿ ಒಂದ್ ಬಳಕ ನಮ್ಮ ಹಣಿಬಾರ ತೀಡಿದಂಥ ಬ್ರಹ್ಮನ ನಮ್ಮ ಬದುಕು ನೋಡಿ ನಾಚಿ ಹೋಗ್ಬೇಕು. ಹಂಗೆ ಬದುಕೋಣ. ಯಾರೆಷ್ಟೇ ಕಾಡಿದ್ರು ನಿನಗ್ ಚಲೋ ಆಗೋ ಹೊತ್ನ್ಯಾಗ ಚಲೋ ಆಗುದ. ಜೀವನ ಐತ್ರಿ, ಕಷ್ಟನೂ ಅನ್ಭವಿಸ್ಬೇಕಾಗ್ತದ, ಸುಖನೂ ಅನ್ಭವಿಸ್ಬೇಕಾಗ್ತದ. ಕಷ್ಟ ಸುಖ ಜೊತೆಗೆ ಮಂದಿ ಮಾಡಿದ ಮೋಸನೂ ಅನುಭವಿಸ್ ಬಂದಿನಿ. ನಿನ್ನಷ್ಟು ಧೈರ್ಯ ಮತ್ಯಾರಿಗೂ ಇಲ್ಲ ನೋಡವ. ಧೈರ್ಯ ಅನ್ನಕೇನೈತ್ರಿ, ಬದುಕ್ಬೇಕನ್ನೋ ಛಲ ಐತಿ. ಅದ್ರಾಗೂ ನಮ್ ಬದುಕಾತಾರಲ್ಲ ಅವ್ರ ಜೊತೆಗ್ ಬದುಕ್ಬೇಕನ್ನೋ ಛಲ ಐತಿ. ನಿನ್ನ ಬದುಕಿಗೆ ಅದ್ ಯಾರ್ಯಾರೋ ಕೊಳ್ಳಿ ಇಟ್ರು, ಕೊಳ್ಳಿ ಇಡೋ ಕೈಗೆ ನಾ ಕೈ ಜೋಡಿಸ್ದಂಗಾತ. ನಿಮಗ್ ಈಗ ಅರ್ಥ ಆತಲ್ಲ, ಆಸೆ ಪಟ್ಟ ನನ್ ಜೀವನದ ಜೊತೆಗೆ ಯಾರ್ಯಾರ್ದೋ ಜೀವನ ಹಾಳು ಮಾಡ್ಬಿಟ್ರಿ. ಯಾರ್ಯಾರ್ದಂತ ಯಾಕಂತಿ? ನನ್ ಒಳ ಹುಟ್ಟಿದ ತಮ್ಮನ ಜೀವನ ನಾನೇ ನನ್ನ ಕೈಯಾರ ಹಾಳು ಮಾಡ್ದಂಗಾತ. ಸಾಧ್ಯ ಆದ್ರ ಅವ್ರೆಲ್ಲಾರ ಜೀವನಕ್ಕೂ ಒಂದ್ ಅರ್ಥ ಕೊಡ್ರಿ, ನಿಮಗ್ ಪುಣ್ಯನಾರ ತಡ್ದಂಗ ಆಗ್ತೈತಿ. ಮದುವೆನೂ ಮಾಡ್ಕೊಂಡು ಗಂಡನ ಜೊತೆ ಸುಖವಾಗದೇನೆ? ಸಂಪೂರ್ಣ ಸುಖವಾಗದೇನ್ರಿ. ಸುಖದ ಜೀವನ ಸಿರಿ ಸಂಪತ್ನೊಳಗನ ತೇಳಾಡ್ಲಿ. ಗಂಡ ಅದವ ಗಟ್ಟಿಯಾಗಿ ನನ್ನ ಜೊತೆಗೆ ಇರ್ಬೇಕಾದ್ರ ಹೆಂಡತಿಯಾಗಿ ಅವನ್ ಪ್ರೀತಿ ಒಳಗ್ ತೇಲಾಡ್ತೇನೆ. ಬದುಕಬೇಕನ್ನೋ ಛಳದಿಂದ ಬದುಕಾಕತ್ತಿ. ನಿನಗೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ.
ಅಂತೂ ನಿನ್ನ ತವ್ರ ಮನಿನ ಒಂದು ಮಾಡ್ಕೊಂಡೆಲ್ಲ, ಈಗ ನಾವೇನ್ ಮಾಡ್ಬೇಕು? ನನ್ನ ಮಗನ ಮಾರಿ ನೋಡಿ ನನ್ನ ತಲೆಯಾಗ ಬಂದಿದ್ದು ಮಾಡೀನಿ. ನನ್ನ ಯಾಕೆ ಕಾಡ್ತೇವ ನೀನು? ನಾನು ನೋಡ್ತೀನಿ ಅದೆಷ್ಟು ದಿನ ನಿನ್ನ ಮಗನ ಕೂಡ ಆಕಿ ಬಾಳೆ ಮಾಡ್ತಾಳ ಅಂತ. ಸಾರ್ ಅತ್ತೇದಿ, ಮಕ್ಕಳು ಚಂದಂಗೆ ಬಾಳೆ ಮಾಡ್ಲಿ ಅಂತ ಹೇಳಿ ಆಶೀರ್ವಾದ ಮಾಡು. ಹಿಂಗ್ಯಾಕೆ ಮಾತಾಡ್ತಿ? ಮತ್ತೇನ ಸಿಟ್ಟು ಬರುದಿಲ್ಲೇನೆ? ನನ್ನ ಮಗಳು ನಡಿಬೇಕಾದ ಮನೆಗೆ ಅಕ್ಕಿ ಬಂದು ಬಾಳೆ ಮಾಡಕತ್ತಾಳ, ಯಾರು ಸಹಿಸ್ಕೋತಾರ? ನಿಮ್ಮ ತಮ್ಮ ಸತ್ತ ಮ್ಯಾಗ ಒಂದು ದಿನಾನು ನಮ್ಮ ಮನೆ ಕಡೆ ಹಣಿಕೆ ಹಾಕ್ಲಾರ್ದಕ್ಕಿ ಈಗ ಅದೇನು ನೋಡಿ ಮಗಳ ಕೊಡ್ತೀನಂತ ಬೆನ್ ಹತ್ತಿ? ಆಸ್ತಿ ಎಲ್ಲ ಏನ್ರ ಆಸರ ಆಕತ್ತೆ ಅಂತ ಮಾಡಿದ್ದೆ, ಆದ್ರ ಒಳಗಿಂದೊಳಗ ಹಿಂಗ ಆಕತ್ತೆ ಅಂತ ನನಗರ ಏನು ಗೊತ್ತು? ಆಸ್ತಿ ನೋಡಿ ಅಳಿಬೇಡವ, ನನ್ನ ನೋಡು, ಇಲ್ಲ ನಿನ್ನ ಹಳೆಯನ್ ನೋಡು. ಇನ್ನೇನ್ ನೋಡುದು? ಇನ್ನು ನೀವು ಸತ್ತಾರಂದ್ರು ಹೊಳ್ಳಿ ನೋಡ್ಲಾರ್ದಂಗ ಆತು. ಅಂದ್ರ ಆಸ್ತಿಗೆ ಬೆಲೆ ಕೊಡಕ್ಕೇನು? ತಮ್ಮನ ಹೆಂಡತಿಯನ್ನು ಅಂತಕರಣೆನೂ ಬೇಡ ನಿನಗ? ಸ್ವಂತ ತಂಗಿ ಅಂತೂ ನಿಮ್ಮ ಅಣ್ಣ ನೋಡಿಲ್ಲ, ನಿಂತ ಪೆಟ್ಟಿನ ಮೇಲೆ ಆಸ್ತಿ ಕಸ್ಕೊಂಡು ಹೋದ ಅಂದಾಗ ತಮ್ಮನ ಹೆಂಡತಿ ಅಂತ ನನಗೆಲ್ಲಿಂದ ಕರುಣೆ ಬರ್ಬೇಕು? ನನ್ನ ವಿಚಾರ ಬಿಡು, ನಿನ್ನ ಹಳೆಯನ್ ಮಾರಿಯಾರ ನೋಡು, ಮನಿ ತಕ್ಕ ಬಂದ್ರ ಮನಿ ಒಳಗ್ ಕರೀಲಿಲ್ಲಂತ. ನಿನ್ನ ಕಳ್ಳ ಕಾಳಜಿ ಎಲ್ಲ ನಿನ್ನ ತವ್ರ ಮನಿ ಕಡೆನ ಐತಿ ಅಂದಾಗ ನನ್ನ ಮನಿ ಒಳಗೆ ಕರೆಯಕ ಮನಸ್ಸು ಹೆಂಗ್ ಬರ್ತೈತಿ? ಒಂದು ಮಾತು ಹೇಳಿ ಅವ ನಿನಗ, ನನ್ನ ತವ್ರ ಮನಿಯವ್ರನ್ನ ಹೆಂಗ ನೋಡಿನೋ ನಿಮ್ಮನ್ನು ಹಂಗ ನೋಡಿನಿ. ಹಂಗ ನೋಡಿದ್ದೆ ಅಂದ್ರ ನಿಮ್ಮ ತವ್ರ ಮನಿಗೆ ಆಸ್ತಿ ಬರೀ ಬದ್ಲಿ ನಮಗ ಬರಿಬೇಕಾಗಿತ್ತು. ಹಂಗ ನೋಡ್ಕೊಂಡ ಅಂತ ಹೇಳಕ್ ಬಂದ್ಲಿಕ್ಕಿ ಮಾತ್ನ್ಯಾಗ. ಆಗಿದ್ದೇನೋ ಆಗ ಹೋಯ್ತು, ಈಗ ಆಸ್ತಿ ಅಂದ್ರ ನನ್ನ ಮಗ ಸೊಸಿ. ಸೊಸಿನ ಮೇಲ್ಗಟ್ಟಿ ಮಾತಾಡಬೇಡ. ಸೊಸಿ ಏನನ್ನೋದು ತಿಂಗಳು 20ನೇ ತೋರಿಸ್ತಾಳ, ಅವಾಗ ಕುಂದ್ರ ನನ್ನ ತಾಯಿ ಮಗ. ನನಗೊಂದು ಮಾತು ಹೇಳ, ಅದೇನ್ ಯಾಕೆ ಆಗಲ್ಲಕ್ಕ, ಆದ್ರ ನೀ ಮಾತ್ರ ನಿನ್ ತವ್ರ ಮನಿ ಬಿಟ್ಟು ಕೊಡ್ಬೇಡ. ನನ್ನ ತವ್ರ ಮನಿ ಬಿಟ್ಟು ಕೊಡ್ತೀನಿ ಹಿಡ್ಕೊಂಡು ನಡಿತೀನಿ, ಅದಿರ್ವಲ್ತ್ಯಾಕ ನಿನ್ನ ತವ್ರ ಮನಿ ಮೇಲೆ ನಿನ್ನ ಎದುರಿಟ್ಕೊ ಮೊದ್ಲ. ಏನ ಬಾಳ್ ಖುಷಿ ಆಗದಿದಿ? ಯಾರಿಕಿ? ನನ್ನ ಕಣ್ಣು ತೆರೆಸಿದಕ್ಕೆ ಬನ್ನಿ, ಈಕಿ ನನ್ನ ಹೆಂಡತಿ. ನಿನ್ ಹೆಂಡ್ತೆ? ನನಗೆ ಹೇಳಲಾರ್ದ ಮದುವೆ ಮಾಡ್ಕೊಂಡೇನ? ಇದ್ದಿದ್ದು ಹೇಳ್ಬೇಕಂದ್ರ ನಿನಗೆ ಮಾರಿ ತೋರಿಸೋ ಯೋಗ್ಯತೆನೂ ನನಗಿಲ್ಲ. ಅದನ್ನೆಲ್ಲ ಯಾಕೆ ಮಾತಾಡ್ತಿ? ಏನವ ನಿನ್ ಹೆಸರು? ಹೆಸರು ಕೇಳಕತ್ತಾರ, ಹೇಳ. ನಾ ಕೇಳಿದ್ದು ನಿನ್ ಹೆಸರು, ನಿನ್ ಗಂಡನ ಹೆಸರಲ್ಲ. ಯಾಕೆ ನಾಚಾಗತ್ತಿ? ನನ್ನ ಹೆಸರು ಅಶ್ವಿನಿ ರೀ. ಅಣ್ಣ, ನಿನ್ ಮುಂದಿನ ಜೀವನ ಚಂದ ಇರ್ಲಿ. ಎಂಥ ದೊಡ್ಡ ಗುಣ, ದೊಡ್ಡ ಮನಸ್ಸವ ನಿಂದು. ನಿನಗೆ ಕೆಟ್ಟದ್ದು ಮಾಡಿದವ್ರಿಗೆ ಒಳ್ಳೇದು ಬಯಸಾಕತ್ತಿಯಲ್ಲ, ನಿಜವಾಗಿ ಮೆಚ್ಚಬೇಕವ. ಮೆಚ್ಚುವಂತಿ ಆ ದೇವ್ರ ಮೆಚ್ಚಿ ಹುಡುಗಿನ ಜೋಡಿ ಮಾಡ್ಯಾನ, ಚಂದಾಗಿ ಬಾಳೆ ಮಾಡಿ ತೋರ್ಸು. ನನ್ನ ಮಗ ಹೆಂಗ್ ನೋಡ್ಕೊಳತ್ತಾನವ ನಿನಗ? ಚಂದ ನೋಡ್ಕೊಳತ್ತಾರತ್ತಿ. ಚಂದಂದ್ರ ನಾ ಕಂಡ ಕನಸ ಇವತ್ತು ನನಸಾಯ್ತು ನೋಡುವ. ನಾ ಒಂದು ಮಾತು ಹೇಳ್ತೀನಿ, ಹಳಾಳಿ ಮಾಡ್ಕೊಳಲ್ಲ. ಯಾಕತ್ತಿ ಯಾವಾಗ ನೋಡಿದ್ರು ನಾನು ಕೇಳೇ ಮಾತಾಡ್ತಿರಲ್ಲ? ನಾನ್ ನಿಮ್ ಸೊಸೆ ಅನ್ನೋದ್ ಮರೆತ್ರನ? ಸೊಸಿನ ಮರ್ತಿಲ್ಲ, ಮರೆಯೋದು ಇಲ್ಲ. ಸೊಸೆಯನ್ನು ಕಾಳಜಿಯಿಂದ ಕೇಳಿದೆ. ಏನತ್ತಿ? ಮದುವೆ ಹೊಸತನ ಐತಿ, ಆದ್ರ ಅವೇನ್ ಪದ್ಧತಿ ಅದಾವ ಪಾಲಿಸ್ಬೇಕಲ್ಲವ. ಈಗ ಆಷಾಢ ಸನಿ ಬಂತು, ನಾನು ನೀನು ಮಾರಿ ನೋಡುವಂಗಿಲ್ಲ. ಅದಕ್ಕ ನಾ ಏನ್ ಮಾಡ್ಲಿ? ಇನ್ನು ಮುಂದ ಒಂದೊಂದ ಕಲಿಯಾಕಂತಿ ಅನ್ಕತ್ ನಿಮ್ಮ ಅಪ್ಪನ ಮನೆಗೆ ಹೋಗ್ತಿ. ನಾನ ಅಲ್ಲಿ ಯಾಕೆ ಹೋಗ್ಬೇಕು? ಹೇಳಿನಲ್ಲವ ನಿನಗ, ಅತ್ತಿ ಸೊಸಿ ಮಾರಿ ನೋಡ್ಬಾರ್ದಂತ. ನಿಮ್ ಮಗನ್ ಮಾರಿನೂ ನೋಡ್ಬಾರ್ದೇನ್ರಿ? ಯಾಕ ನನ್ನ ಮಗನ್ ಬಿಟ್ಟಿರಾಕ ಒಲ್ಲೆ ಅಂತ ನಿನ್ ಜೀವ ಅಂದ್ರ ನನ್ನ ಮಗನು ನಿನ್ ಜೊತೆ ಕರ್ಕೊಂಡು ಹೋಗ್ಬೇಕನ್ನತ್ತೇನ? ಅಯ್ಯ ನಿನ್ನ ಹುಚ್ಚಿ, ನನ್ನ ಮಗ ನೀ ಹೇಳ್ದಂಗ ಕೇಳ್ತಾನ, ಆಯ್ತಿಲ್ಲ? ಹೇಳ್ದಂಗ್ ಕೇಳೋದೇನ್ ಬ್ಯಾಡತ್ತಿ, ನನ್ ಜೊತೆಗಿದ್ರ ಸಾಕು. ನಂದೊಂದು ತಲಿ ನೋಡು, ಹಿಂದ ಮುಂದೆ ವಿಚಾರ ಮಾಡ್ಲಾರ್ದ ನಿನ್ನ ನಿಮ್ಮಪ್ಪನ ಮನೆಗೆ ಹೋಗು ಅಂದೆ. ನಿಮ್ಮಪ್ಪ
ನನ್ನ ತನ್ನ ಮನೆ ಬಾಗಿಲೊಳಗೆ ಕರ್ಕೊಳಂಗಿಲ್ಲ ಇನ್ನ ನಿನ್ ಹೆಂಗೆ ಕರ್ಕೊಂತಾನವ? ನನಗೆ ಅಲ್ಲಿ ಹೋಗಾಕ ಮನ್ಸ ಇಲ್ಲ. ಅದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ನತಿ. ಮದುವೆ ಆದ ಹೊಸತನ ಒಂದು, ಈಗ ಆಷಾಢ ಒಂದು. ಮದುವೆ ಆದ ಹೆಣ್ಣು ತವ್ರ ಮನೆಗೆ ಹೋಗೋದು ಒಳ್ಳೇದಲ್ಲೇನವ? ಅತ್ತಿ ಮನಿ ಸೊಸಿ ನಾನು. ಹೋಗೋ ಅಂದಲ್ಲಿ ಹೋಗ್ತೇನೆ, ಬಾ ಅಂದಲ್ಲಿ ಬರ್ತೇನೆ. ನನ್ನ ವಿಚಾರ ಬಿಡವ. ನೀವು ಗಂಡ ಹೆಂಡತಿ ಏನು ಮಾತಾಡ್ಕೋತಿರೋ ನೋಡ್ರಿ. ಅದೇನು ವಿಚಾರ ಮಾಡ್ತಿರೋ ಮಾಡ್ರಿ. ನಿನ್ನ ಗಂಡಿಗೂ ಒಂದು ಮಾತು ತಿಳಿಸಿ ನೋಡು. ನೀ ಏನು ಎದಿ ಹೊಡ್ಕೋಬೇಡ, ತೊಡೆ ದಿನ ಅಷ್ಟ. ನಾ ಹೇಳ್ದಂಗೆ ಕೇಳ್ತಲ್ಲ. ಯಾಕ ಏನಾಯ್ತು? ಅತ್ತಿ ಊರಿಗೆ ಹೋಗು ಅಂತ ನನ್ನ ಆತಾಳ. ಯಾರಿಗೆ? ನಂಗ. ಈಗ ಯಾಕಂತ? ಅದೇನೋ ಆಯ್ತಂತಲ್ಲ, ಅತ್ತಿ ಸೊಸಿ ಮಾರಿ ನೋಡ್ಬಾರ್ದು ಅಂತಂದ. ನೀವು ಮೊದ್ಲೇದಾರ ಹುಡುಗೆಲ್ಲ ನನ್ನ ಹೆಂಡತಿ ಪದ್ಧತಿ ಪಾಲಿಸಿದ್ರ ಮನಿ ಸೊಸಿ ಅಂತಾರ. ಹೋಗಿ ಏನಾಗತ್ತ? ರೀ, ನೀವು ಹಂಗ ಮಾತಾಡ್ತಿರಲ್ಲ, ನಾನು ನಿಮ್ಮನ್ ಬಿಟ್ಟು ಹೆಂಗ್ ಹೋಗ್ಲಿ? ಅಷ್ಟು ಹಚ್ಕೊಂಡೇನ? ಏಯ್, ಹೋಗಾಕೇನ ಆ ಕಡೆ ಹೋಗ್ತೇನ? ಒಂದು ತೊಡೆ ದಿನ ಇರ್ತದ, ಪಾಲಿಸ್ಬೇಕು. ಹೋಗು ಅಂತ ನೀವೇನ ಬಾಯಿ ಮಾತಲ್ಲಿ ಹೇಳ್ತೀರಿ. ನಿಮ್ ಸಂಬಂಧ ಅಪ್ಪನ ಜೊತೆ ಜಗಳ ಮಾಡೀನಿ, ಅಲ್ಲಿಗೆ ಹೆಂಗ್ ಹೋಗ್ಲಿ? ಮಗಳು ಅನ್ನೋ ಮಮಕಾರ ನಿಮ್ಮ ಅಪ್ಪಗಿತ್ತಂದ್ರ ಮನಿ ವರ್ಷಲ್ ತಕ ಹೋದಾಗ ಬಾರ್ವಾ ಅಂತ ಒಳಗೆ ಕರಿತಾನ. ನಮ್ಮ ಮ್ಯಾಗ ಏನಾರ ಸೇಡಿತ್ತಂದ್ರ ಅವ ಏನು ಮಾಡ್ತಾನೆ. ಆದ್ರೆ ಅವನ ಮಾತು ಕೇಳಿ ಸದ್ಯಕ್ಕೆ ನೀ ಅದನ್ನು ಪಾಲಿಸಬೇಕು. ಅಪ್ಪ ನಂಗೆ ಬಾ ಅಂತ ಕರಿಲಿಕ್ಕಂದ್ರ ನಾ ಎಲ್ಲಿಗೆ ಹೋಗ್ಲಿ? ಅತ್ತಿ ಸೊಸಿ ಮಾರಿ ನೋಡಬಾರ್ದು ಅನ್ನೋದೈತಿ. ಗಂಡ ಹೆಂಡತಿ ಮಾರಿ ನೋಡಬಾರ್ದು ಅನ್ನೋದು ಏನ್ರ ಐತೇನ? ಅದೇನಾಯ್ತು, ನಾ ಪಾಲಿಸ್ತೇನೆ. ನೀವು ನನ್ನ ಜೊತೆಗೆ ಇರ್ತೀರಲ್ಲ. ಯಾಕೆ ಬಿಟ್ಟು ಹೋಗೋ ಮಾತಾಡ್ತೀಯ? ನಿನ್ನ ಸಂಬಂಧ ಇಷ್ಟು ವರ್ಷಕ್ಕಾದವ, ಇನ್ನು ಮುಂದೆ ನಿನ್ನ ಜೋಡಿ ಇರಲ್ಲೇನ? ಇರ್ತೀರನ್ನೋ ಧೈರ್ಯ ಐತಿ, ಆದ್ರ ಮನಸ್ಸು ಕೇಳ್ಬೇಕಲ್ಲ. ಮನಿ ಬಾಗಿಲ್ ತಕ್ಕ ಬಂದು ಹೊರಗ ನಿಂತಿರಲ್ಲ, ಬರ್ರಿ ಒಳಗ. ಬರು ಹೋತು ಬಂದಾಗ ಬರ್ತೀನವ. ಮಗ ಸೊಸಿ ಹಂಗದಾರ? ಹೊಂದ್ಕೊಂಡದಾರ, ಚಂದ ಅದಾರ. ಗಂಡ ಎಂತಿಬ್ರು ಬಿಟ್ಟಿರ್ಲಾರ್ದಂಗ ಅದಾರ. ನಿಮ್ಮನ್ ಹೆಂಗದನವ ಈಗ? ಆಸ್ತಿ ತಗೊಂಡು ಹೋದಾವ. ಇನ್ನೂವರೆಗೂ ನನ್ನ ನೋಡಕ್ ಬಂದಿಲ್ಲ. ನನ್ನ ಬಿಡು, ಮಗಳನ್ನೂ ನೋಡಕ್ ಬಂದಿಲ್ಲ. ನಿಮ್ಮ ಮಣ್ಣಿನ ತಲೆಗೆ ಏನು ವಿಚಾರ ಐತೆ ಅಂತೇಳಿ ಯಾರಿಗೆ ಗೊತ್ತವ? ನಿಮ್ಮ ಮಗ ಸೊಸಿನ ನಿನ್ನ ಆಸ್ತಿ ಅಂತ ತಿಳ್ಕೊಂಬಿಡ. ಮುಪ್ಪಿನ ಕಾಲಕ್ಕೆ ಒಂದು ರೊಟ್ಟಿ ಬೇಸ್ ಹಾಕಿ ಆಕಿನ ಏನಾದರೂ ನೋಡ್ಕೊಳ್ಳೋ ಮಗನ ಅಲ್ಲ. ಎಲ್ಲಿ ನಿನ್ನ ಸೊಸಿ ಕಾಣ ಒಳ್ಳೆಕಲ್ಲ? ಮಗನ್ ಕರ್ಕೊಂಡು ಗುಡಿಗೆ ಹೋಗ್ಯಾಳ. ಈಗ ಆಷಾಢ ಐತಿ, ತವ್ರ ಮನೆಗೆ ಹೋಗಂದ್ರ ನಾಯಕಂತಾಳ. ಅಷ್ಟು ಬಿಟ್ಟು ಇರ್ಲಾರಷ್ಟು ಪ್ರೀತಿ ನೀವು ನಿಮ್ಮ ಮಗ ಕೊಡ್ತೀರಿ. ಆಕಿ ಜೋಡಿ ನಾ ಮಾತಾಡ್ತೀನಿ. ಅಲ್ರಿ, ಇಲ್ಲಿ ತಕ ಬಂದಿರಿ, ಮನಿ ಬಾಗಿಲೊಳಗೆ ಬರ್ಲಾರ್ದ ಹಂಗ ಹೋಗ್ತಿರಲ್ಲ. ಒಳಗೆ ಬರ್ರಿ, ಸ್ವಲ್ಪ ಚಾಗಿ ಕುಡಿದು ಹೋಗಾಕಂತ್ರಿ. ಅತ್ತಿ ಸೊಸಿ ಇಬ್ರು ಮನ್ಯಾಗಿದ್ದಾಗ ಬಂದು ಚಾ ಕೊಡೋದಕ್ಕಿನವ. ಆಯ್ತು, ಬರ್ತೀನಿ. ನಿಮ್ ಹೆಲ್ತ್ ಯಾಕ ಯಾವಾಗ್ಲೂ ನನ್ನ ಗಂಡನ್ ಕ್ಷಮಿಸಿದಂಗ್ ಮಾತಾಡ್ತಾರು? ಆಕಿಗೆ ಕ್ಷಮಿಸು ಗುಣ ಆಯ್ತವ, ಅದಕ್ಕೆ ಕ್ಷಮಿಸಿದ್ರತ್ಲೆ ಮಾತಾಡ್ತಾಳ. ಕ್ಷಮೆ ಅನ್ನೋದು ದೊಡ್ಡದಲ್ಲ. ಅಂದ್ರ ನನ್ ಗಂಡ ಏನ್ ತಪ್ಪು ಮಾಡ್ಯಾನ? ನಿನ್ನ ಗಂಡ ತಪ್ಪು ಮಾಡದಲ್ಲಿ ನನ್ನ ಹೆಂಡತಿ ಕ್ಷಮಿಸೋ ಮಾತು ಮಾತಾಡಿರ್ಬೋದು. ಮದುವೆ ಆಗ್ಯಾನಲ್ಲ, ಈಗ ದಾರಿಗೆ ಬಂದಾನ. ಹಳಿ ನೆನಪು ಕೆದಕಿ ಅವನ ಜೀವನದಾಗ ಹುಳಿ ಹಿಂಡಾಕೋಬೇಡ. ಚಂದಗ ಜೀವನ ಮಾಡಿ ತೋರ್ಸು. ನಿನ್ನಿಂದ ಇನ್ನೂ ಸ್ವಲ್ಪ ಮುಂದೆ ಬಂದರೂ ಬರಲಿ. ಇಷ್ಟೆಲ್ಲ ಒಳ್ಳೆ ಮಾತಾಡೋರು ಸಿಕ್ಕಿರಿ, ನನ್ನ ಗಂಡನ ಜೊತೆ ಚಂದ ಜೀವನ ಮಾಡ್ತಾನೆ. ಈಗ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಬದುಕಿದೆ ಅಂದ್ರೆ ಮುಂದಿನ ದಾರಿ, ಮುಂದಿನ ಜೀವನ ಭಾಳ ಸರಳ ಇರ್ತದೆ.
ಚಲೋ ಆಗ್ಲಿವ. ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಮನಸ್ಸಿನ ಮದುವೆ ನಾವಿಬ್ಬರು ಸಣ್ಣವರಿದ್ದಾಗ ಆಗೈತಿ. ದೈವದ ಮದುವೆ ಈಗಾಗ ಆಗೈತಿ. ಓ, ನೀವು ನಮ್ಮಂಗೆ ಹೊಸ ಜೋಡಿ ಅಂದಂಗಾಯ್ತು. ಆಕಿದ ನಂದು ಹೊಸ ಜೋಡಿ ಆದ್ರೆ ನನ್ನ ಆಕಿ ಸಂಬಂಧ ಭಾಳ ಹಳಿದೈತಿವ. ಮಾರಿ ನೋಡಾಕ ಬರುದಿಲ್ಲ ಅಂತ ತಿಳ್ಕೊಂಡಿದ್ದೆ. ಮತ್ತೇನವಾ ಈ ಅಣ್ಣನ ಹುಡ್ಕೊಂಡ ಬಂದಿದಿ? ಏನಣ್ಣ ನೀನು ನನ್ನನ್ನು ಅದ ಮನಿ ಮಾಡಿಕೊಟ್ಟಿ, ನಿನ್ನ ಮಗಳು ಅದ ಮನಿಗೆ ಬಂದಾಳ. ಇಷ್ಟಕ್ಕೆ ಸಂಬಂಧ ಮುಗಿದು ಹೋಗತ್ತನ? ನಿನ್ನ ಮಾಡಿಕೊಟ್ಟು ಅನುಭವಿಸಾಕತ್ತೀನಿ. ನನ್ನ ಮಗಳು ಆ ಮನೆಗೆ ಹೋಗಿ ಅನುಭವಿಸ್ತಾಳ. ಈಗ ಎದಕ್ಕೆ ಬಂದಿ? ಆಷಾಢ ಸಂಬಂಧ ಅತ್ತಿ ಸೊಸಿ ಮಾರಿ ನೋಡಬಾರ್ದು. 1 ತಿಂಗಳಪ್ಪತ್ತ ಆಕಿ ಮನ್ಯಾಗಿದ್ರು ಚಲೋ ಅಲ್ಲನ? ಯಾರ ಮನ್ಯಾಗ? ನನ್ನ ಮನ್ಯಾಗ? ಅದೇನು ಮಾರೀತಿ ಅಂತ ಹೊಳ್ಳಿ ನನ್ನ ಮನ್ಯಾಗ ಕಾಲಿಡ್ತಾಳ? ಇನ್ ಎದುರು ಸಿಟ್ಟ ಸೇಡ ನಿನಗ ಆಕಿ ತಂದೆದಿ. ತಂದೆ ಅನ್ನೋ ಮಮಕಾರ ಆಕಿ ಕಳ್ಕೊಂಡ್ಲು, ಅಣ್ಣ ಅನ್ನೋ ಬಾಂಧವ್ಯ ನೀ ಕಳ್ಕೊಂಡಿ. ಇನ್ನು ಯಾರ್ಯಾರು ಇಲ್ಲ ನನ್ನ ಪಾಲಿಗೆ. ನಿನಗೆ ಯಾರು ಬೇಡ ಆಗಿರ್ಬೋದು, ಆದ್ರ ನನಗ ಆಸ್ರ ನೀನ ಅಲ್ಲ, ನಿನ್ನ ಮಗಳಿಗೂ ಆಸ್ರ ನೀನ ಅಲ್ಲ. ಮಾತು ಕೊಟ್ಟಂಗ ನನ್ನ ಆಸ್ತಿ ಎಲ್ಲ ವಾಪಸ್ ಬರೆದು ಕೊಟ್ಟಿ. ಈಗೇನ 1 ತಿಂಗಳು ಒಪ್ಪತ್ತು ನಮ್ಮ ಮನ್ಯಾಗ ಇಟ್ಕೋಬೇಕಲ್ಲ. ಬಾ ಅಂತ ಹೇಳಿ ಮನಿಗೆ. ನಿನಗೆಷ್ಟ ಸಿಟ್ಟಿದ್ರು ಕಳ್ಳ ಬಳ್ಳಿ ಅನ್ನೋದು ಹಂಗ. ಹೇ ಇದ್ರಾಗೇನ ಕಳ್ಳ ಕಕ್ಕಲಾತಿ ಅನ್ನೋದು ಏನಿಲ್ಲ. ನೀ ನನಗೆ ಮಾತು ಕೊಟ್ಟಂಗ ಆಸ್ತಿ ನನಗೆ ಬರೆದು ಕೊಟ್ಟಿ. ಅದಕ್ಕೆ ಹೇಳಾಕತ್ತೀನಿ 1 ತಿಂಗಳು ಒಪ್ಪತ್ತಿದ್ದು ಹೋಗ್ಲಿ ಅಂತ. ಸಂಜೆ ಆದ್ರೆ ಜೀವ ಇವನ್ ಅನಿಸ್ತತಿ. ಇವನ್ ಬಿಟ್ಟು ಅಪ್ಪನ ಮನೆಗೆ ಹೆಂಗೆ ಹೋಗ್ಲಿ ನಾನು? ಸುಮ್ಕ ಯಾರ್ಯಾರೋ ಏನಾನ ಹೇಳ್ತಾರ, ಅತ್ತಿ ಸೊಸಿ ಮಾರಿ ನೋಡ್ಬಾರ್ದು ಅಂತಂದು. ನಾ ಏನಾರ ಊರಿಗೆ ಹೋದೆ ಅಂದ್ರ, ರುಕ್ಕು ಏನಾರ ಈ ಮನೆಗೆ ಬಂದ್ರ, ನಾನು ಊರಿಗೆ ಹೋಗಂಗಿಲ್ಲ. ಸಂಸ್ಥೆನ ನಿನ್ನ ಮನಸ್ಸಿನಾಗ ಮನಿ ಮಾಡಿತ್ತಂದ್ರೆ ನೀ ಊರಿಗೆ ಹೋದ್ರೇನು ಇಲ್ಲೇ ಇದ್ರೆ ಏನು? ಯಾಕಿಷ್ಟು ಶಟ್ಗಳಾಕತಿ? ಹಂಗಲ್ಲದು, ನಿಮ್ಮನ್ ಬಿಟ್ಟು ಹೋಗಕ್ ಜೀವ ಒಲ್ಲೆ ಅಂತೈತಿ. ಹೆಂಗ್ ಹೋಗ್ಲಿ ಹೇಳ್ರಿ? ಮದುವೆ ಆದ ಹೊಸತನಕ್ಕೆ ಏನು ಪಾಲಿಸ್ಬೇಕಾದವು ಪಾಲಿಸಿದ್ರೆ ಪದ್ಧತಿ ಅಂತಾರೆ. ಯಾವ ವಿಚಾರ ಮಾಡಬೇಡ, ಯಾವ ಚಿಂತನೆ ಮಾಡಬೇಡ. ಹೋಗು ಮನಸ್ಸಿದ್ರೆ ಹೋಗು, ಇಲ್ಲಾಂದ್ರೆ ನಾನು ನೀನು ಜೋಡಿ ಬರ್ತೀನಿ. ಎಷ್ಟು ದಿನ? 1 ವಾಡೆ ದಿನ ಅಲ್ಲ? ನೀವು ಬರ್ತೀನಂದ್ರಲ್ಲ, ಅಷ್ಟು ಸಾಕು. ನೀವಿದ್ದೆಲ್ಲ ನಾನಿರ್ತೇನೆ. ನೀನಿದ್ದಲ್ಲೇ ನಾನಿರಾಕ, ನಾನಿದ್ದಲೇ ನೀನಿರಾಕ. ನಮ್ಮಿಬ್ಬರಿಗೆ ಮದುವೆ ಅಂತ ಮಾಡ್ಯಾರ. ನಿನ್ನ ಕೊಳ್ಳಾಗ ತಾಳಿ ಕಟ್ಟೀನಿ, ಅದನ್ನು ಮೀರೋದಾಗತ್ತಾ? ಅದನ್ನು ಬಿಟ್ಟು ಇರೋದಾಗತ್ತಾ?